ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದ ಹಿರಿಯ ಪತ್ರಕರ್ತರು ಶ್ರೀ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು, ಕರ್ನಾಟಕ ಸಂಘ ಹಾಗೂ ಲಯನ್ಸ್ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸಲ್ಲಿಸಲಾಗಿದೆ ಮತ್ತು ವಿವಿಧ ಸಂಘ ಸಂಸ್ಥೆಯಲ್ಲಿ ಆರಂಭದಲ್ಲಿ ಯುಎಸ್ ಪಾಟೀಲ್ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಅವರ ಭಾವಚಿತ್ರಕ್ಕೆ ಪುಷ್ಪ ಯುಎಸ್ ಪಾಟೀಲ್ ಅವರಿಗೆ ನಮನವನ್ನ ಸಲ್ಲಿಸಿ ಮೃತರ ಆತ್ಮಕ್ಕೆ ನಗರದ ಶ್ರೀ ಜಗಜ್ಯೋತಿ ಬಸವೇಶ್ವರ ಚಿರಶಾಂತಿ ಕೋರಿ ಮೌನ ಸೇವಾ ಸಮಿತಿ ವತಿಯಿಂದ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಾಗಿದೆ. ಈ ಶ್ರೀ ಜಗಜ್ಯೋತಿ ಬಸವೇಶ್ವರ ಸಂದರ್ಭದಲ್ಲಿ ಪ್ರಮುಖರು ಆದ ಮೂರ್ತಿ ಆವರಣದಲ್ಲಿ ಗುರುವಾರ ನಿಂಗನಗೌಡ ಪಾಟೀಲ್, ಶಿವಬಸಪ್ಪ ನರೇಗಲ್, ಸಿಎಸ್ ವಸ್ತ್ರದ, ಎಸ್ಜಿ ಬಿರದಾರ, ಶಂಕರೈ ಜಡೆ ಹಿರೇಮಠ, ಬಿಎನ್ ನಾಗಶೆಟ್ಟಿಕೊಪ್ಪ, ವೀರೇಶ್ ಯರಿಗೇರಿ, ಚೇತನ್ ಕುಮಾರ ಮಠ್, ಅಶೋಕ ಪಾಟೀಲ್, ಗಣೇಶ್ ಖಾನಪುರಿ, ಗೋಪಾಲ ಸಿಂಗ್ ರಜಪೂತ್, ಗುರಯ್ಯ ಅಣ್ಣಿಗೇರಿ, ಬಸಪ್ಪ ಶಾಬಾದಿ, ಅರಳಯ್ಯ ಗುಲೋಗಾವಿ, ಗಂಗಯ್ಯ ಹಿರೇಮಠ, ಪ್ರಕಾಶ್ ಹೈದರಿ ಹಾಗೂ ಸಮಿತಿಯ ಸದಸ್ಯರು ಮತ್ತು ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.